ಆಕಾಶಮಂಡಲ ಮತ್ತು ಭೂಮಂಡಲ ಎರಡೂ ಕೂಡ ಕರ್ತನ ಮಾತಿಗೆ ಅವು ವಿಧೇಯತೆಯಿಂದ ತಮ್ಮ ಕೆಲಸಗಳನ್ನು ಚಾಚೂ ತಪ್ಪದಲ್ಲಿ ಅವರು ಮಾಡುವಂಥವರಾಗಿದ್ದಾರೆ. ಅವು ನಿರ್ಜೀವ ವಸ್ತುಗಳಾಗಿದ್ದರೂ ಕೂಡ ಕರ್ತನು ಯಾರು, ನಮ್ಮ ತಂದೆಯಾದ ದೇವರು ಯಾರು, ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ಯಾರು ಎಂಬುದಾಗಿ ಅವುಗಳಿಗೆ ಗೊತ್ತು. ಆದರೆ ಜೀವವುಳ್ಳ ಮನುಷ್ಯರಾದ ನಾವುಗಳು ಕರ್ತನು ತನ್ನ ಉಸಿರಿನಿಂದ ನಮಗೆ ತನ್ನ ಉಸಿರನ್ನು ಕೊಟ್ಟು ಬದುಕಿಸಿ ತನ್ನ ಸ್ವರೂಪದಲ್ಲೇ ನಮ್ಮನ್ನು ಉಂಟು ಮಾಡಿದಂಥ ದೇವರನ್ನು ತನ್ನ ಜನರಾದ ನಾವುಗಳು ಏನು ಮಾಡಿದ್ದೀವಿ, ಮರೆತವರಾಗಿ ಆತನಿಗೆ ಅವಿಧೇಯರಾಗಿ ಜೀವಿಸ್ತಿರುವಂಥ ಕಾರ್ಯವನ್ನು ನೋಡಿ ಕರ್ತನು ತನ್ನ ನೊಂದುಕೊಳ್ಳುತ್ತಿರುವಂಥ ಕಾರ್ಯವನ್ನು ಯೆಶಾಯದಲ್ಲಿ ನಾವು 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ದೇವರು ಹೇಳ್ತಿರುವಂಥ ಮಾತು, ಆಕಾಶಮಂಡಲವೇ ಆಲಿಸು, ಭೂಮಂಡಲವೇ ಕೇಳು. ಯೆಹೋವನು ಮಾತಾಡುತ್ತಿದ್ದಾನೆ. ಅವು ಕರ್ತನ ಮಾತಿಗೆ ಕಿವಿಗೊಡುತ್ತೆ. ಆಕಾಶಮಂಡಲ ಭೂಮಂಡಲ ಕರ್ತನ ಮಾತಿಗೆ